ಹೆಲೋ ಮಕ್ಕಳೇ, ನಾನು ಬಿಂದು ಮತ್ತು ಹೊಸ ಅಧಿವೇಶನಕ್ಕೆ ಸ್ವಾಗತ. ಘನ ವಸ್ತುಗಳ ಮೇಲ್ಮೆಯಲ್ಲಿ ಧ್ವನಿ ಪ್ರತಿಫಲಿಸುತ್ತದೆ. ಇಂದಿನ ಪಾಠದಲ್ಲಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಆದರೆ ಪ್ರಾರಂಭಿಸುವ ಮೊದಲು ಪರಿಷ್ಕರಣೆಗೆ ಹೋಗೋಣ. ಪುನರಾವರ್ತನೆ. ಧ್ವನಿಯ ವೇಗವು ಪ್ರಾಥಮಿಕವಾಗಿ ಪ್ರಸರಣ ಮಾಧ್ಯಮದ ಸ್ವಭಾವ ಮತ್ತು ತಾಪಮಾನದ ಮೇಲೆ ಅವಲಂಬಿತವಾಗಿರುತ್ತದೆ. ತರಂಗವು ಮಾಧ್ಯಮದ ಮೂಲಕ ಚಲಿಸುವ ವೇಗವನ್ನು ತರಂಗ ವೇಗ ಎಂದು ಕರೆಯಲಾಗುತ್ತದೆ. ಶಬ್ದದ ಘಟಿತವನ್ನು ಕಿವಿಯಲ್ಲಿ ಉತ್ಪತ್ತಿಯಾಗುವ ಸಂವೇದನೆಯ ಮಟ್ಟ ಎಂದು ವ್ಯಾಖ್ಯಾನಿಸಲಾಗಿದೆ. ಧ್ವನಿಯ ಗುಣಮಟ್ಟವು ವಿಭಿನ್ನ ಸಂಗೀತ ವಾದ್ಯಗಳಿಂದ ಹೊರಸೂಸುವ ಸಂಗೀತದ ಟಿಪ್ಪಣಿಗಳ ನಡುವೆ ವ್ಯಾಸವನ್ನು ಗುರುತಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಬಿಂಬದ ಕಾನೂನುಗಳು. ಪ್ರತಿಧ್ವನಿ. ಪ್ರತಿಧ್ವನಿಯ ಅಪ್ಲಿಕೇಶನ್. ಪ್ರತಿಧ್ವನಿಗಾಗಿ ಸ್ಥಿತಿ. ಪ್ರತಿಧ್ವನಿ. ಪ್ರಮುಖ ಪದಗಳು. ಧ್ವನಿಯ ಪ್ರತಿಬಿಂಬ. ಪ್ರತಿಧ್ವನಿ. ಪ್ರತಿಧ್ವನಿ. ಪ್ರತಿಬಿಂಬದ ನಿಯಮಗಳು. ಬೆಳಕಿನ ತರಂಗಗಳಂತೆ ಧ್ವನಿ ತರಂಗಗಳು ಪ್ರತಿಬಿಂಬದ ಕೆಲವು ಮೂಲಭೂತ ನಿಯಮಗಳನ್ನು ಪಾಲಿಸುತ್ತವೆ. ಪ್ರತಿಬಿಂಬದ ಕೆಳಗಿನ ಎರಡು ನಿಯಮಗಳು ಧ್ವನಿ ತರಂಗಗಳಿಗೂ ಅನ್ವಯಿಸುತ್ತವೆ. ಮೊದಲನೆಯದು ಘಟನೆಯ ತರಂಗ. ಪ್ರತಿಬಿಂಬಿಸುವ ಮೇಲ್ಮೆಗೆ ಸಾಮಾನ್ಯ ಮತ್ತು ಘಟನೆಯ ಹಂತದಲ್ಲಿ ಪ್ರತಿಫಲಿತ ತರಂಗ ಒಂದೇ ಸಮತಲದಲ್ಲಿದೆ. ಘಟನೆಯ ಕೋನವು ಐ ಪ್ರತಿಬಿಂಬದ ಕೋನಕ್ಕೆ ಸಮಾನವಾಗಿರುತ್ತದೆಯೇ ಆರ್. ಎರಡನೆಯದು ಪ್ರತಿಫಲಿಸುವ ಮೇಲ್ಮೈ ಕಡೆಗೆ ಚಲಿಸುವ ಧ್ವನಿ ತರಂಗಗಳನ್ನು ಘಟನೆಯ ಹಾಳೆಗಳು ಎಂದು ಕರೆಯಲಾಗುತ್ತದೆ. ಪ್ರತಿಫಲಿಸುವ ಮೇಲ್ಮೆಯಿಂದ ಹಿಂತಿರುಗುವ ಧ್ವನಿ ತರಂಗಗಳನ್ನು ಪ್ರತಿಫಲಿತ ಅಲೆಗಳು ಎಂದು ಕರೆಯಲಾಗುತ್ತದೆ. ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಘಟನೆಯ ಬಿಂದು ಮತ್ತು ಪ್ರತಿಫಲನದ ಬಿಂದುವು ಪ್ರತಿಫಲಿಸುವ ಮೇಲ್ಮೆಯಲ್ಲಿ ಒಂದೇ ಬಿಂದುವಾಗಿರುತ್ತದೆ. ಘಟನೆಯ ಹಂತದಲ್ಲಿ ಎಳೆಯಲಾದ ಲಂಬರೇಖೆಯನ್ನು ಸಾಮಾನ್ಯ ಎಂದು ಕರೆಯಲಾಗುತ್ತದೆ. ಘಟನೆಯ ಧ್ವನಿ ತರಂಗವು ಸಾಮಾನ್ಯದೊಂದಿಗೆ ಮಾಡುವ ಕೋನವನ್ನು ಘಟನೆಯ ಕೋನ ಎಂದು ಕರೆಯಲಾಗುತ್ತದೆ. ಐ ಪ್ರತಿಫಲಿತ ತರಂಗವು ಸಾಮಾನ್ಯದೊಂದಿಗೆ ಮಾಡುವ ಕೋನವನ್ನು ಪ್ರತಿಫಲನದ ಕೋನ ಎಂದು ಕರೆಯಲಾಗುತ್ತದೆ ಆರ್. ಪ್ರತಿಧ್ವನಿಗಳು. ಗೋಡೆಗಳು, ಛಾವಣಿಗಳು, ಪರ್ವತಗಳ ಮೇಲ್ಮೈಗಳು ಇತ್ಯಾದಿಗಳಂತಹ ವಿವಿಧ ಕಟ್ಟುನಿಟ್ಟಾದ ಮೇಲ್ಮೈಗಳಿಂದ ಮೂಲ ಧ್ವನಿಯು ಪ್ರತಿಬಿಂಬದ ಕಾರಣದಿಂದಾಗಿ ಪ್ರತಿಧ್ವನಿ ಪುನರುತ್ಪಾದಿತ ಧ್ವನಿಯಾಗಿದೆ. ನೀವು ಪರ್ವತದ ಬಳಿ ಅಥವಾ ಪ್ರತಿಬಿಂಬಿಸುವ ಮೇಲ್ಮೈ ಬಳಿ ಕೂಗಿದರೆ ಅಥವಾ ಚಪ್ಪಾಳೆ ತಟ್ಟಿದರೆ ಕಟ್ಟಡದಂತೆಯೇ ನೀವು ಮತ್ತೆ ಅದೇ ಶಬ್ದವನ್ನು ಕೇಳಬಹುದು. ನೀವು ಕೇಳುವ ಧ್ವನಿಯನ್ನು ಪ್ರತಿಧ್ವನಿ ಎಂದು ಕರೆಯಲಾಗುತ್ತದೆ.
ಧ್ವನಿಯ ಪ್ರತಿಫಲನದಿಂದಾಗಿ ಪ್ರತಿಧ್ವನಿ ಉಂಟಾಗುತ್ತದೆ. ಸಣ್ಣ ಕೋಣೆಯಲ್ಲಿ ಯಾವುದೇ ಧ್ವನಿಯನ್ನು ಅನುಭವಿಸುವುದಿಲ್ಲ. ಸಣ್ಣ ಕೋಣೆಯಲ್ಲಿ ಧ್ವನಿ ಪ್ರತಿಫಲಿಸುವುದಿಲ್ಲ ಎಂದು ಇದರ ಅರ್ಥವಲ್ಲ, ಏಕೆಂದರೆ ಸಣ್ಣ ಕೊಠಡಿಗಳು ಪ್ರತಿಧ್ವನಿಯನ್ನು ಕೇಳಲು ಮೂಲಭೂತ ಪರಿಸ್ಥಿತಿಗಳನ್ನು ಪೂರೈಸುವುದಿಲ್ಲ. ಪ್ರತಿಧ್ವನಿಯನ್ನು ಕೇಳಲು ಅಗತ್ಯವಿರುವ ಕೆಲವು ಷರತ್ತುಗಳಿವೆ. ಮಾನವ ಕಿವಿಗಳಿಗೆ ಶ್ರವಣದ ನಿರಂತರತೆಯು 0.1 ಸೆಕೆಂಡ್ ಆಗಿದೆ. ಇದರರ್ಥ ಎರಡು ಶಬ್ದಗಳ ನಡುವೆ ಸಮಯದ ಮಧ್ಯಂತರವು ಕನಿಷ್ಠ 0.1 ಸೆಕೆಂಡ್ ಆಗಿದ್ದರೆ ನೀವು ಎರಡು ಧ್ವನಿ ತರಂಗಗಳನ್ನು ಸ್ಪಷ್ಟವಾಗಿ ಕೇಳಬಹುದು. ಹೀಗಾಗಿ ಮೂಲ ಧ್ವನಿ ಮತ್ತು ಪ್ರತಿಧ್ವನಿ ನಡುವಿನ ಕನಿಷ್ಠ ಸಮಯದ ಅಂತರವು 0.1 ಸೆಕೆಂಡ್ ಆಗಿರಬೇಕು. ಧ್ವನಿಯ ಮೂಲ ಮತ್ತು ಪ್ರತಿಫಲಿಸುವ ಮೇಲ್ಮೈ ನಡುವಿನ ಅಂತರವು ಈ ಸಮೀಕರಣವನ್ನು ಪೂರೈಸಿದಾಗ ಮಾತ್ರ ಮೇಲಿನ ಮಾನದಂಡವನ್ನು ಪೂರೈಸಬಹುದು. ಹೀಗಾಗಿ ಪ್ರತಿಧ್ವನಿಯನ್ನು ಕೇಳಲು ಅಗತ್ಯವಿರುವ ಕನಿಷ್ಠ ತರಂಗವು ಗಾಳಿಯಲ್ಲಿನ ಧ್ವನಿಯ ವೇಗದ ಪರಿಣಾಮದ 1/20 ಭಾಗವಾಗಿದೆ. ನೀವು ಧ್ವನಿಯ ವೇಗವನ್ನು 344 ಮೀಟರ್ s1 ಎಂದು ಪರಿಗಣಿಸಿದರೆ ಪ್ರತಿಧ್ವನಿಯನ್ನು ಕೇಳಲು ಅಗತ್ಯವಿರುವ ಕನಿಷ್ಠ ತರಂಗವು 17.2 ಮೀಟರ್ ಆಗಿದೆ. ಪ್ರತಿಧ್ವನಿಗಳ ಕೆಲವು ಅಪ್ಲಿಕೇಶನ್ಗಳಿವೆ. ಕೆಲವು ಪ್ರಾಣಿಗಳು ದೂರದವರೆಗೆ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ಧ್ವನಿ ಸಂಕೇತಗಳನ್ನು ಕಳುಹಿಸುವ ಮೂಲಕ ಮತ್ತು ಗುರಿಗಳಿಂದ ಪ್ರತಿಫಲಿಸುವ ಪ್ರತಿಧ್ವನಿಯನ್ನು ಸ್ವೀಕರಿಸುವ ಮೂಲಕ ವಸ್ತುಗಳನ್ನು ಪತ್ತೆ ಮಾಡುತ್ತವೆ. ಪ್ರತಿಧ್ವನಿ ತರಂಗವನ್ನು ಪ್ರಸೂತಿ ಅಲ್ಟ್ರಾಸೊನೋಗ್ರಫಿಯಲ್ಲಿ ಬಳಸಲಾಗುತ್ತದೆ. ಇದನ್ನು ತಾಯಿಯ ಗರ್ಭಾಶಯದಲ್ಲಿ ಅಭಿವೃದ್ಧಿಶೀಲ ಭ್ರೂಣ ಮತ್ತು ಭ್ರೂಣದ ನೈಜ ಸಮಯದ ದೃಶ್ಯ ಚಿತ್ರಗಳನ್ನು ರಚಿಸಲು ಬಳಸಲಾಗುತ್ತದೆ. ಇದು ಸುರಕ್ಷಿತ ಪರೀಕ್ಷಾ ಸಾಧನವಾಗಿದೆ, ಏಕೆಂದರೆ ಇದು ಯಾವುದೇ ಹಾನಿಕಾರಕ ವಿಕಿರಣಗಳನ್ನು ಬಳಸುವುದಿಲ್ಲ. ಯಾವುದೇ ಮಾಧ್ಯಮದಲ್ಲಿ ಧ್ವನಿ ತರಂಗಗಳ ವೇಗವನ್ನು ನಿರ್ಧರಿಸಲು ಪ್ರತಿಧ್ವನಿಯನ್ನು ಬಳಸಲಾಗುತ್ತದೆ. ಪ್ರತಿಧ್ವನಿ ದೊಡ್ಡ ಸಭಾಂಗಣದಲ್ಲಿ ರಚಿಸಲಾದ ಧ್ವನಿಯು ಗೋಡೆಗಳಿಂದ ಪುನರಾವರ್ತಿತ ಪ್ರತಿಬಿಂಬದ ಮೂಲಕ ಮುಂದುವರಿಯುತ್ತದೆ. ಅದು ಇನ್ನು ಮುಂದೆ ಕೇಳಲು ಸಾಧ್ಯವಾಗದ ಮೌಲ್ಯಕ್ಕೆ ಕಡಿಮೆಯಾಗುತ್ತದೆ. ಧ್ವನಿಯ ಈ ನಿರಂತರತೆಗೆ ಕಾರಣವಾಗುವ ಪುನರಾವರ್ತಿತ ಪ್ರತಿಫಲನವನ್ನು ಪ್ರತಿಧ್ವನಿ ಎಂದು ಕರೆಯಲಾಗುತ್ತದೆ. ಸಭಾಂಗಣ ಅಥವಾ ದೊಡ್ಡ ಸಭಾಂಗಣದಲ್ಲಿ ಅತಿಯಾದ ಪ್ರತಿಧ್ವನಿಯು ಹೆಚ್ಚು ಅನಪೇಕ್ಷಿತವಾಗಿದೆ. ಪ್ರತಿಧ್ವನಿಯನ್ನು ಕಡಿಮೆ ಮಾಡಲು ಆಡಿಟೋರಿಯಂನ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಸಂಕುಚಿತ ಫೈಬರ್ ಬೋರ್ಡ್, ಪ್ಲಾನಲ್ ಬಟ್ಟೆಗಳು, ಒರಟು ಪ್ಲಾಸ್ಟರ್ ಮತ್ತು ಡ್ರಪರೀಸ್ಗಳಂತಹ ಧ್ವನಿ ಹೀರಿಕೊಳ್ಳುವ ವಸ್ತುಗಳಿಂದ ಮುಚ್ಚಲಾಗುತ್ತದೆ. ವಾಸನ ಸಾಮಗ್ರಿಗಳನ್ನು ಅವುಗಳ ಧ್ವನಿ ಹೀರಿಕೊಳ್ಳುವ ಗುಣಲಕ್ಷಣಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಭೌತಶಾಸ್ತ್ರದಲ್ಲಿ ಅಕೌಸ್ಟಿಕ್ ಎಂಬ ಪ್ರತ್ಯೇಕ ಶಾಖೆಯಿಂದ ಇದು ಸಭಾಂಗಣಗಳು, ಒಪೆರಾ ಹಾಲ್ಗಳು, ಥಿಯೇಟರ್ಗಳು ಇತ್ಯಾದಿಗಳನ್ನು ವಿನ್ಯಾಸಗೊಳಿಸುವಾಗ ಧ್ವನಿಯ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಧ್ವನಿಯ ವೇಗವನ್ನು ಕಂಡುಹಿಡಿಯಲು ಪ್ರತಿಧ್ವನಿಯನ್ನು ಕೇಳಲು ನಾವು ಈಗ ಸೂತ್ರವನ್ನು ಪಡೆಯೋಣ. ಶಬ್ದವು ಮೂಲದಿಂದ ಆಡಾಚರಣೆಗೆ ಚಲಿಸುವ ದೂರವನ್ನು ಡಿ.
ನಂತರ ಶಬ್ದವು ಆಡಾಚರಣೆಯಿಂದ ಮೂಲಕ್ಕೆ ಪ್ರಯಾಣಿಸುವ ದೂರ ಡಿ. ಹೀಗೆ ಧ್ವನಿ ತರಂಗದಿಂದ ಪ್ರಯಾಣಿಸಿದ ಒಟ್ಟು ದೂರ 2d. ಪ್ರತಿಧ್ವನಿ ಸಮಯವು t ಸೆಕೆಂಡ್ಗೆ ಆಗಿರಲಿ. ವೇಗವು 2d ನಿಂದ t ಗೆ ಸಮಾನವಾಗಿರುತ್ತದೆ. ಧ್ವನಿಯ ಬಹು ಪ್ರತಿಫಲನಗಳ ಉಪಯೋಗಗಳು: ಸಂಗೀತ ವಾದ್ಯಗಳು, ಮೆಗಾಫೋನ್ಗಳು, ಲೌಡ್ ಸ್ಪೀಕರ್ಗಳು, ಹಾರ್ನ್ಗಳು, ಸಂಗೀತ ವಾದ್ಯಗಳಾದ ನಾದಸ್ವರಂ, ಶಹನಾಯಿ ಮತ್ತು ಟ್ರಂಪೆಟ್ಗಳು ಎಲ್ಲ ದಿಕ್ಕುಗಳಲ್ಲಿಯೂ ಧ್ವನಿಗಳನ್ನು ಹರಡದೆ ನಿರ್ದಿಷ್ಟ ದಿಕ್ಕಿನಲ್ಲಿ ಕಳುಹಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಉಪಕರಣಗಳಲ್ಲಿ ಶಂಕುವಿನಾಕಾರದ ತೆರೆಯುವಿಕೆಯ ನಂತರ ಒಂದು ಟ್ಯೂಬ್ ಧ್ವನಿಯನ್ನು ಅನುಕ್ರಮವಾಗಿ ಪ್ರತಿಬಿಂಬಿಸುತ್ತದೆ. ಇದು ಮೂಲದಿಂದ ಹೆಚ್ಚಿನ ಧ್ವನಿ ತರಂಗಗಳನ್ನು ಪ್ರೇಕ್ಷಕರ ಕಡೆಗೆ ಮುಂದಕ್ಕೆ ನಿರ್ದೇಶಿಸುತ್ತದೆ. ಸ್ಟೆಥೋಸ್ಕೋಪ್ ಎನ್ನುವುದು ದೇಹದಲ್ಲಿ ಉತ್ಪತ್ತಿಯಾಗುವ ಶಬ್ದಗಳನ್ನು ಕೇಳಲು ಬಯಸುವ ವೈದ್ಯಕೀಯ ಸಾಧನವಾಗಿದೆ. ಸ್ಟೆಥೋಸ್ಕೋಪ್ಗಳಲ್ಲಿ ಸಂಪರ್ಕಿಸುವ ಟ್ಯೂಬ್ನಲ್ಲಿ ಸಂಭವಿಸುವ ಬಹು ಪ್ರತಿಫಲನಗಳಿಂದ ಈ ಶಬ್ದಗಳು ವೈದ್ಯರ ಕಿವಿಗಳನ್ನು ತಲುಪುತ್ತವೆ. ಕನ್ಸರ್ಟ್ ಹಾಲ್ಗಳು ಮತ್ತು ಸಿನೆಮಾ ಹಾಲ್ಗಳ ವಿನ್ಯಾಸ ಸಾಮಾನ್ಯವಾಗಿ ಕನ್ಸರ್ಟ್ ಹಾಲ್ಗಳು, ಕಾನ್ಫರೆನ್ಸ್ ಹಾಲ್ಗಳು ಮತ್ತು ಸಿನೆಮಾ ಹಾಲ್ಗಳ ಸೀಲಿಂಗ್ಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿಬಿಂಬದ ನಂತರ ಧ್ವನಿ ಸಭಾಂಗಣದ ಎಲ್ಲಾ ಮೂಲೆಗಳನ್ನು ತಲುಪುವಂತೆ ವಿನ್ಯಾಸಗೊಳಿಸಲಾಗಿದೆ. ಕೆಲವು ಸಭಾಂಗಣಗಳಲ್ಲಿ ಚಾವಣಿಯಿಂದ ಪ್ರತಿಫಲಿಸಿದ ನಂತರ ಧ್ವನಿಯು ಸಭಾಂಗಣದಂತೆ ಸಮವಾಗಿ ಹರಡುವ ರೀತಿಯಲ್ಲಿ ಬಾಗಿದ ಸೀಲಿಂಗ್ ಅನ್ನು ಜೋಡಿಸಲಾಗಿದೆ.